ಬರಹಗಾರರು ಮತ್ತು ಸಾಮಾಜಿಕ ಹೋರಾಟಗಾರರು ಆಗಿರುವ ವಿವೇಕಾನಂದ ಹೆಚ್ಕೆ ಅವರಿದ್ದಾರೆ. ನಮಸ್ಕಾರ ವಿವೇಕಾನಂದ ಅವರೇ. ನಮಸ್ಕಾರ. ನಮಸ್ಕಾರ. ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ದುಡ್ಡು ಇತ್ತ ನಮ್ ಮನೇಲಿ ಅಡಿಗೆ ಮಾಡಿಲ್ಲ ಅಂದ್ರೂ ಹೋಟೆಲ್ಗೆ ಹೋಗಿ ತಿನ್ಬೋದು ಅನ್ನೋದು ಒಂದು ಇತ್ತು ಬಹಳಷ್ಟು ಜನ. ಆದ್ರೆ ಅನೇಕ ಹೋಟೆಲ್ಗಳನ್ನ ಬಂದ್ ಮಾಡ್ಲಾಗಿದೆ. ಈಗ ಮನೆ ಬಳಕೆಯ ಗ್ಯಾಸು ಕೂಡ ತಿಂಗಳಿಗೆ 1 ಅಂತ ಇವತ್ತು ಮುನಿಯಪ್ಪನವರು ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಕೂಡ ಇನ್ನೊಂದು 20 ದಿನ ಅಥವಾ 10 ದಿನ ಹೀಗೆ ಮುಂದುವರೆದ್ರು ಕಷ್ಟ ಇದೆ. ನಮ್ಮ ಹತ್ರ ಸ್ಟಾಕ್ ಇಲ್ಲ, ಸರ್ಕಾರ ಇದೆ ಅಂತ ಹೇಳುತ್ತೆ, ಬಟ್ ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೃತಕ ಅಭಾವ ಅಂತೂ ಇದಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಬಹಳ ಬಿಕ್ಕಟ್ಟು ಕಾಣಿಸ್ತಿದೆ. ಒಂದ್ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಈ ಬಿಕ್ಕಟ್ಟು ನಾವು ಎದುರಿಸಿದ್ವಿ, ಎಲ್ಲಾ ರೀತಿಯ ಬಿಕ್ಕಟ್ಟು. ಅದೇ ರೀತಿ ಆಗತ್ತೇನೋ ಅನ್ನೋ ಒಂದು ಭಯ, ಆತಂಕ ಕಾಡ್ತಾ ಇದೆ. ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು, ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಮೊದಲನೇದಾಗಿ ಒಂಥರ ವಿಷಾದದ ನಗು ಬರ್ತಾ ಇದೆ. ಯಾಕೆಂದ್ರೆ ಬಾಬಾ ಸಾಹೇಬರು ಒಂದ್ ಮಾತು ಹೇಳ್ತಾರೆ, ಇತಿಹಾಸ ಗೊತ್ತಿಲ್ದವರು ಇತಿಹಾಸ ನಿರ್ಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ನಾವು ಅದನ್ನ ಬದಲಾಯಿಸ್ಕೊಂಡು ಇತಿಹಾಸ ಗೊತ್ತಿಲ್ಲದೆ ಇರೋರು ಆಡಳಿತಕ್ಕೆ ಬಂದ್ರೆ ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ನಾಶ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಇತಿಹಾಸ ಗೊತ್ತಿದ್ರೆ ಯಾರು ಈ ರೀತಿ ವರ್ತಿಸ್ತಾ ಇರ್ಲಿಲ್ಲ. ಒಬ್ಬ ಇಮ್ಮಾರಲ್ ವ್ಯಕ್ತಿಯನ್ನ ಅಮೆರಿಕಾದ ಅಧ್ಯಕ್ಷನನ್ನಾಗಿ ಮಾಡಿದ್ದು, ಒಬ್ಬ ಕ್ರೂರಿಯನ್ನ ಇಸ್ರೇಲನ ಅಧ್ಯಕ್ಷರನ್ನಾಗಿ ಜನನೇ ಆಯ್ಕೆ ಮಾಡಿತ್ತು. ಸೊ ಇನ್ನ ಅದರ ಪರಿಣಾಮವನ್ನ ಇವತ್ತು ನೋಡಿ, ಇಷ್ಟೂ ದಿನ ಜಾಗತಿಕ ವಾತಾವರಣದಲ್ಲಿ ಬೇರೆ ತರದ ವಾತಾವರಣನೇ ಇತ್ತು. ಯುದ್ಧ ಬಂದಾಗ ಎಲ್ಲರೂ ಖೊಮೇನಿ ಮತ್ತು ಅವರ ಇದ್ರ ಬಗ್ಗೆ ವಿಲನ್ ಅನ್ನ ಮಾಡಿ ನೆತನ್ಯಾಹು ಮತ್ತು ಟ್ರಂಪ್ ಅನ್ನ ಹೀರೋ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಸಡನ್ ಆಗಿ ಈ ಒಂದು 2-3 ದಿನದ, ಇನ್ಕ್ಲೂಡಿಂಗ್ ಮಾಧ್ಯಮಗಳು ಮತ್ತು ಸಾಮಾನ್ಯ ಜನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಏನ್ ಹೇಳಕ್ ಶುರು ಮಾಡ್ತಾ ಇದಾರೆ ಅಂದ್ರೆ, ಬೇಕಿತ್ತ ಇದು ಯುದ್ಧ ಬೇಕಿತ್ತ? ಅರೆ ಯುದ್ಧ ಬೇಡ ಅಂತೇಳಿ ಜಗತ್ತಿನ ಎಲ್ಲ ಜನರು ಹೇಳಿದ್ದಾರೆ. ನಾವು ಆರಾಧಿಸುವ ಬುದ್ಧನಿಂದ ಹಿಡಿದು, ಗಾಂಧಿಯಿಂದ ಹಿಡಿದು, ಪೈಗಂಬರಿಂದ ಹಿಡಿದು, ಜೀಸಸ್ ಇಂದ ಹಿಡಿದು ಎಲ್ಲರೂ ಶಾಂತಿ ಸೌಹಾರ್ದತೆ ಬಗ್ಗೆ ಹೇಳ್ತಿದ್ದಾರೆ. ಎಲ್ಲರೂ ಅವರ ಧರ್ಮದ ಆರಾಧಕರು. ಆದ್ರೆ ಒಂದು ರೀತಿ ಉನ್ಮಾದದಿಂದ ಈ ಘಟನೆಗೆ ಬಂದು ಇವತ್ತು ನಮ್ಮ ಬುಡಕ್ಕೆ ಬಂದಿದೆ. ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ನೀವು ಆಗ್ಲೇ ಹೇಳ್ದಂಗೆ ಕೊರೋನಾದ ಪರಿಸ್ಥಿತಿ ಹೆಚ್ಚು ಕಡಿಮೆ ಬರ್ತಾ ಇದೆ. ಯಾಕೆಂದ್ರೆ ಇದು ಇನ್ನೂ ಪ್ರಾರಂಭ. ನೋಡಿ, ಒಂದೇ ದಿನ ಯಾವ್ದು ಗ್ಯಾಸ್ ಸಿಲಿಂಡರ್ ಇದೆಯಲ್ಲ, ಗ್ಯಾಸ್ ಸಿಲಿಂಡರ್ ಇಂದಾಗಿ ಈಗ ಇನ್ನೂ ಯುದ್ಧ ಜಾಸ್ತಿ ಆಗ್ತಾ ಇದೆ. ಆ ಹೋಮೇಜ್ ಜನಸಂಧಿಯನ್ನ ಅಮೆರಿಕದವ್ರು ಅಟ್ಯಾಕ್ ಮಾಡಿದ್ದಾರೆ. ಈ ಇತ್ತೀಚಿನ ಮಾಹಿತಿ ಪ್ರಕಾರ ಕೇಬಲ್ ಹೋಗಿರುತ್ತೆ, ಸಮುದ್ರದ ಒಳಗಡೆ ಕೇಬಲ್ ಹೋಗಿರುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಅದು ಇಂಟರ್ನೆಟ್ಗೆ ನಾವು ಎಷ್ಟೇ ಸ್ಯಾಟಲೈಟ್ ಆದ್ರೂ ಕೇಬಲ್ ಮಹತ್ವ ಇದೆ. ಇರಾನು ಆ ಕೇಬಲ್ ಅನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ. ಅಂದ್ರೆ ಜಲಸಂಧಿ ಒಳಗಡೆ ಹೋಗಿರುತ್ತಲ್ಲ ಕೇಬಲ್ಗಳು ಸಮುದ್ರದ ಒಳಗಡೆ, ಅದನ್ನು ಟಾರ್ಗೆಟ್. ಒಂದ್ ವೇಳೆ ಅದು ಆದ್ರೆ ನಾವು ಇದನ್ನ ಮಾತಾಡ್ತಾ ಇದ್ದೀವಿ, ಊಟದ್ದು, ಇಂಟರ್ನೆಟ್ ಇಂದ ಹಿಡಿದು ಪ್ರತಿಯೊಂದು ಅನಾಗರಿಕತೆಗೆ ಹೋಗುತ್ತೆ. ಯಾವ ಹಂತಕ್ಕೆ ಹೋಗ್ಬೇಕ? ಅದೇ ಕಾರಣಕ್ಕೆ ಹೇಳೋದು, ಶಕ್ತಿ ಒಂದೇ ಇದೆ ಅಂತ ಹೇಳಿದ ತಕ್ಷಣ ಎಲ್ಲವನ್ನೂ ನಾವು ಗಳಿಸ್ಕೊತೀವಿ ಅಂತ ಆಗಲ್ಲ. ಇವತ್ತು ನಿಮ್ ಜಮೀನು, ನಿಮ್ಮ ಮನೆಯ ಬೆಲೆ 4 ಕೋಟಿ ಇರ್ಬೋದು, ನಿಮ್ಮ ಜಮೀನಿಗೆ ಸ್ಕ್ವೇರ್ ಫೀಟ್ ಬೆಲೆ ಅಷ್ಟಿರ್ಬೋದು. ಆದ್ರೆ ಊಟ, ಈಗ ನೀವು ಅದೇ ಹೇಳ್ತಾ ಇದ್ರಲ್ಲ, ಹಿಂದೆ ಅಕ್ಕಿ ಬೇಯಿಸ್ಕೊಂಡು ಅದನ್ನ ಕುಟ್ಟಿ ಅದಕ್ಕೆ ಬೆಲ್ಲನೋ ಏನೋ ಹಾಕೊಂಡು ತಿನ್ಬೇಕಾಗುತ್ತೆ. ಆ ಪರಿಸ್ಥಿತಿ ಬರುತ್ತೆ. ಯಾಕೆಂದ್ರೆ ನೀವು ಎಷ್ಟೇ ಅದಕ್ಕೆ ಆಲ್ಟರ್ನೇಟಿವ್ ಕರೆಂಟ್ ಇರ್ಬೋದು, ಸೋಲಾರ್ ಇರ್ಬೋದು, ಅಥವಾ ನೀವು ಸೌದೆಗೆ ಹೋಗ್ಬೇಕು ಅನ್ನೋದಾದ್ರೂ ಬಹಳ ಸಮಯ ಬರುತ್ತೆ. ಸೊ ಇದ್ರೆಲ್ಲ ಮೂಲ ನಾನು ಏನ್ ಹೇಳ್ತಾ ಇರೋದು ಅಂದ್ರೆ, ಆಡಳಿತಕ್ಕಾಗಿ ಪ್ರಜೆಗಳು ಕೂಡ ಯಾವಾಗ್ಲೂ ಶಾಂತಿಯ ಪರವಾಗಿರ್ಬೇಕು. ಅಮೆರಿಕಾದಂತ ಜಗತ್ತಿನಲ್ಲೇ ಅತ್ಯಂತ ಬುದ್ಧಿವಂತರು ಇರುವಂತಹ, ಶ್ರೀಮಂತರು ಇರುವಂತಹ, ಅಮೆರಿಕಾಗೆ ವಿಶ್ವಕ್ಕೆ ಸಮಾನತೆ ಸ್ವಾತಂತ್ರ್ಯವನ್ನ ಕೊಟ್ಟಂತಹ, ಸ್ವಾತಂತ್ರ್ಯ ದೇವತೆಯನ್ನ ಕೊಟ್ಟಂತ ಜನ ಇಮ್ಮಾರಲ್ ಅನ್ನುವ ವ್ಯಕ್ತಿಯನ್ನ 2ನೇ ಬಾರಿ ಆಯ್ಕೆ ಮಾಡಿದ್ದಿದೆಯಲ್ಲ, ಇದು ಜಗತ್ತಿಗೆ ಬಹಳ ದೊಡ್ಡ ಹೊಡೆತವನ್ನ ಕೊಡ್ತು. ಭಾರತದಂತ ಮೌಲ್ಯಯುತ ದೇಶದ ಪ್ರಧಾನಿ ಹೋಗಿ ಅಬ್ಕಿ ಬಾ ಟ್ರಂಪ್ ಕಿ ಸರ್ಕಾರ ಅಂತ ಹೇಳಿ ಬಂದು ಒಬ್ಬ ಅಮೌಲ್ಯ ವ್ಯಕ್ತಿ ಈಗ ಅದೇ ಪ್ರಧಾನಿಗಳೇ ಒಂದು ಚೂರು ನೋಡಿ ಮೌನಕ್ಕೆ ಶರಣಾಗಿದ್ದಾರೆ, ಬಾಯ ಬಿಡ್ತಾ ಇಲ್ಲ ಅವ್ರು. ಈಗ ಪಾರ್ಲಿಮೆಂಟ್ ಅಲ್ಲಿ ಏನೋ ಹೇಳ್ತಾ ಇದ್ರೆ, ವಿರೋಧ ಪಕ್ಷದ ಯಾರೋ ಒಬ್ರು ಹೇಳ್ತಿದ್ರಂತೆ, ಮೋದಿಜಿ ಮತ್ ಡರೋ ಟ್ರಂಪ್ ಸೆ ಆಪ್ಕೋ ಸೇವ್ ಕರೆಗೆ ಅಂತ. ಅಂದ್ರೆ ಇವ್ರಿಗೂ ಕೂಡ ಮಾತಾಡಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಫಸ್ಟ್ ನೋಡಿ, ಇವರು ಒಂದು ದೇಶದ ಪಾರ್ಲಿಮೆಂಟ್, ಸಾರ್ವಭೌಮತ್ವದ ಪಾರ್ಲಿಮೆಂಟ್. ಖೊಮೇನಿ ಒಳ್ಳೆಯವರ ಕೆಟ್ಟವರ ನಾನು ಇಲ್ಲಿ ಬರೋದಿಲ್ಲ. ಖಂಡಿತವಾಗ್ಲೂ ಅವರ ಸರ್ವಾಧಿಕಾರ ಮತಾಂಧತೆಯನ್ನ ನಾವು ವಿರೋಧಿಸ್ತೀವಿ. ಮಹಿಳೆಯರ ಮೇಲೆ ಮಾಡಿದ ದೌರ್ಜನ್ಯವನ್ನ ನಾವು ವಿರೋಧಿಸ್ತೀವಿ, ಅದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ನೀವು ಒಂದು ದೇಶದ ಇಡೀ ಪಾರ್ಲಿಮೆಂಟ್ ನ ಸರ್ವೋಚ್ಚ ನಾಯಕನ್ನ ನಾಶ ಮಾಡಿಬಿಟ್ರೆ, ನಾವ್ ಯಾರನ್ನ ಕೊಂದ್ರೆ ಅದನ್ನ ಅರಗಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಇವತ್ತು ಅಮೆರಿಕ ಆ ಪರಿಸ್ಥಿತಿಯಲ್ಲಿದೆ. ಹೊಡೆದಾಕೋಬಿಟ್ರು ಇಸ್ರೇಲ್ ಮಾತು ಕೇಳಿ. ಅವ್ರಿಗೆ ಅದ್ರ ಅವಶ್ಯಕತೆನೂ ಇರ್ಲಿಲ್ಲ. ಇಸ್ರೇಲ್ ಮತ್ತು ಇರಾನ್ ಯುದ್ಧವನ್ನ ಒಂದು ರೀತಿ ಸಹಿಸ್ಕೋಬಹುದಾಗಿದ್ರು ಅಮೆರಿಕದ ಎಂಟ್ರಿ ಇದೆಯಲ್ಲ, ಅದು ತೀರಾ ಕೆಟ್ಟ ನಡೆ, ತೀರಾ ಇಮ್ಮಾರಲ್. ಇವತ್ತು ನಮ್ಮ ಹುಡುಕೆ ಬಂದಿದೆ ಭಾರತದ. ಹೇಳಿ.
ಈಗ ಒಂದಷ್ಟು ಮಂದಿ ಈ ಯುದ್ಧ 12 ದಿನಗಳ ಹಿಂದೆ ಆರಂಭ ಆಯ್ತಲ್ಲ, ಆಗ ಇರಾನ್ ಸರ್ವೋಚ್ಚ ನಾಯಕ ಸತ್ತಿದ್ದಕ್ಕೆ ಮತ್ತು ಇಸ್ರೇಲ್ ಅಮೆರಿಕ ಅದ್ರ ಮೇಲೆ ದಾಳಿ ಮಾಡಿದ್ದಕ್ಕೆ ಭಾರತದಲ್ಲಿರೋರು ಯಾಕೆ ಅದ್ರ ಬಗ್ಗೆ ಮಾತಾಡ್ಬೇಕು? ಎಲ್ಲೋ ಯುದ್ಧ ಆಗ್ತಿದೆ, ಎಲ್ಲೋ ಒಂದ್ ಕಡೆ ನಡೀತಾ ಇದೆ, ಅಲ್ಲಿ ಸರ್ವೋಚ್ಚ ನಾಯಕ ಸತ್ರ ಇಲ್ಲಿ ಯಾಕೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ನೋ ಪ್ರಶ್ನೆ ಎತ್ತಿದ್ರು. ಒಂದ್ ಅಂದ್ರೆ 12 ದಿನಗಳಲ್ಲಿ ಬಹುತೇಕ ಅರ್ಥ ಆಗಿದೆ ಯಾಕೆ ಮಾತನಾಡ್ಬೇಕು, ಎಲ್ಲೇ ಯುದ್ಧ ಆದ್ರೂ ಯಾಕೆ ಮಾತಾಡ್ಬೇಕು, ಎಲ್ಲೇ ಮಕ್ಕಳು ಸತ್ತೋದ್ರು, ಎಲ್ಲೇ ವೃದ್ಧರು ಸತ್ತೋದ್ರು, ಎಲ್ಲೇ ಮಹಿಳೆಯರಿಗೆ ಸತ್ತೋದ್ರು, ಯಾಕೆ ಮಾತಾಡ್ಬೇಕು ಅಂತ ಇವತ್ತಾದ್ರೂ ಅರ್ಥ ಆಗಿದೆ ಅಂತ ಅನ್ಸುತ್ತ? ಅಥವಾ ಬಿಡಿ ಸಂಕುಚಿತತೆ ನಿಮಗೆ ನೋಡಿ ಇವತ್ತು ಸಂಕುಚಿತತೆ ನೋಡಿ ಇವತ್ತು ನೀವು ಇಸ್ರೇಲ್ ಹತ್ರ ಏನೋ 60% ಅಷ್ಟು ಕಚ್ಚಾ ಬಾಂಬ್ ಇದೆ ಅಂತ ಇರಾನ್ ಹತ್ರ ಅಂತ ಹೇಳ್ತಿದ್ದಾರೆ, ಇಸ್ರೇಲ್ ಹತ್ರ ಇದೆ. ನೀವು ಒಂದು ವೇಳೆ ಬಾಂಬ್ ಅನ್ನ ಹಾಕೋದಾದ್ರೆ ಇಸ್ರೇಲು ಮತ್ತು ನಮ್ಮ ನಡುವೆ ಅಥವಾ ಇರಾನು ಮತ್ತು ನಮ್ಮ ನಡುವೆ ಎಷ್ಟು ಕಿಲೋಮೀಟರ್ ಇದೆ? 3000 4000 ಒಂದು ಅಂದಾಜಿನ ಪ್ರಕಾರ ಇರ್ಬೋದು ಅಂತ ಇಟ್ಕೊಳ್ಳಿ. ಗಾಳಿಯ ವೇಗ ಗಂಟೆಗೆ 400-500 ಕಿಲೋಮೀಟರ್ ಏನೋ ಇರುತ್ತೆ. ಸೊ ಅಲ್ಲಿಂದ ಇಲ್ಲಿ ಬರೋದಕ್ಕೆ ನಿಮ್ಗೆ 5 ದಿನ 6 ದಿನ 7 ದಿನ ನಾವು ಮಾತಾಡ್ಲಿಲ್ಲ ಅಂದ್ರೆ ಸುಮ್ನೆ ಇರಕ್ಕಾಗುತ್ತಾ? ನೀವು ಹೊರಗಡೆ ಎಲ್ಲೋ ಗಾಳಿಗೆ ಆಗ್ತಾ ಇದೆ ಅಥವಾ ಬೆಂಗಳೂರಲ್ಲಿ ಆಗಿ ನಮ್ಮನೆ ಆಗಿಲ್ಲ, ಆಗೋದೇ ಇಲ್ಲ. ಇದು ಈ ಬಾಂಬುಗಳು ಇದ್ರ ಪರಿಣಾಮ ಇದೆಯಲ್ಲ, ಇದು ಇಡೀ ಜಗತ್ತಿನ ಮೇಲೆ ಆಗುತ್ತೆ. ನಾವು ಧ್ವನಿ ಎತ್ತಲೇಬೇಕು. ಖೊಮೇನಿ ವಿರುದ್ಧ ಕೇವಲ ಮುಸ್ಲಿಮ್ಸ್, ಖೊಮೇನಿ ಸತ್ತಿದ್ರಿಂದ ಮುಸ್ಲಿಂ ಸಮುದಾಯ ದಂಗೆ ಆಗಿತ್ತು. ಆದ್ರೆ ಖೊಮೇನಿ ಅಂತ ಅಂದ್ರೆ ಒಂದು ದೇಶದ ಸರ್ವೋಚ್ಚ ನಾಯಕನನ್ನ, ಇದು ವೆನಿಜುಲಾ ಟೈಮಲ್ಲೇ ಆಗ್ಬೇಕಾಗಿತ್ತು. ಆಮೇಲೆ ಯುದ್ಧ ಗೆಲ್ಲೋದು ಎಷ್ಟು ಅಂದ್ರೆ ರಷ್ಯಾದಂತ ಬಲಿಷ್ಠ ದೇಶ ಅದರ 20% ಕೂಡ ಇಲ್ಲ. ಅದು ತನ್ನ ಪಕ್ಕದಲ್ಲೇ ಇರುವಂತಹ ಉಕ್ರೇನ್ ಯುದ್ಧವನ್ನ 3 ವರ್ಷನಾದ್ರೂ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ನಾವು ಇವತ್ತು ಇರಾನ್ ಅನ್ನ, ಅದು ಏನು ಅಮೆರಿಕದ ಅಧ್ಯಕ್ಷ ನೋಡಿ ಪ್ರತಿ ಸರಿ 1 ಗಂಟೆಗೆ ಒಂದೊಂದು ಮಾತಾಡ್ತಾರೆ. ಅವರು ಆಗ್ಲೇ ಏನ್ ಹೇಳಿದ್ರು, ಇರ್ಬೋದು ಆತ ಅಮೆರಿಕ ಅಧ್ಯಕ್ಷ ಇರ್ಬೋದು, ಬಹಳ ಬುದ್ಧಿವಂತ ಪ್ರಭಾವಶಾಲಿ ಎಲ್ಲ ಇರ್ಬೋದು, ಆದ್ರೆ ಆತನ ಮನಸ್ಥಿತಿಯನ್ನ ಅರ್ಥ ಮಾಡ್ಲಿಕ್ಕೆ ದೊಡ್ಡ ಜ್ಞಾನ ಬೇಕಾಗಿಲ್ಲ, ಅಧ್ಯಯನ ಬೇಕಾಗಿಲ್ಲ. ಆತ ಎಷ್ಟು ನೀಚತನದಲ್ಲಿ ಮಾಡಿದ್ದಾನೆ ಅಂದ್ರೆ, ಎಪ್ಸ್ಟೀನ್ ಸೈಲಲ್ಲಿ ಇವತ್ತು ಅಮೆರಿಕದ ಸುಪ್ರೀಂ ಕೋರ್ಟ್ ಒಂದಷ್ಟು ಫೋಟೋಗಳನ್ನ ಬಿಡುಗಡೆ ಮಾಡಿದೆ. ನಿಜವಾಗ್ಲೂ ಈ ಯುದ್ಧ ಆಗ್ಲಿಲ್ಲ ಅಂದಿದ್ರೆ ನನಗನ್ಸುತ್ತೆ ಅಮೆರಿಕದ ಅಧ್ಯಕ್ಷ ರಾಜೀನಾಮೆ ಕೊಡುವ ಪರಿಸ್ಥಿತಿ ಖಂಡಿತ ಬರ್ತಾ ಇತ್ತು ನೈತಿಕವಾಗಿ. ಯಾಕೆಂದ್ರೆ ಆ ಲೆವೆನ್ಸ್ಕಿ ಕೇಸಲ್ಲಿ ಬಿಲ್ ಕ್ಲಿಂಟನ್ಗೆ ಅಮೆರಿಕಾದಲ್ಲಿ ಯಾವ ಹಂತಕ್ಕೆ ಹೋಗಿತ್ತು ಕೇಳೋ, ಅದೊಂದು ಸಣ್ಣ ಘಟನೆ, ಅದೊಂದು ಅನೈತಿಕ ಸಂಬಂಧ. ಆದ್ರೆ ಇದು ಆಗಲ್ಲ. ಈತ ತೀರಾ ಇಮ್ಮಾರಲ್ ಬಿಹೇವ್ ಮಾಡಿದ್ದಾನೆ. ಅಮೆರಿಕಾದಲ್ಲಿ ಇನ್ನೂ ಒಬ್ಬ ಮಹಿಳಾ ಪ್ರಧಾನ ಅಧ್ಯಕ್ಷ ಬಂದಿಲ್ಲ ನಿಲ್ಕೊಳ್ಳಿ, ಅಷ್ಟ್ರ ಮಟ್ಟಿಗೆ ಅವರು ಸಾಂಪ್ರದಾಯಿಕ ದೇಶ ಅದು. ಅಂತ ದೇಶದಲ್ಲಿ ಈ ನೀಚತನವನ್ನು ನಾವು ಸಹಿಸ್ಕೋತಾ ಇರ್ಲಿಲ್ಲ. ಬಹುಶಃ ನಾವೆಲ್ಲ ಮಾತಾಡ್ಕೊಂತಿದ್ದಂಗೆ ಎಪ್ಸ್ಟೀನ್ ಫೈಲನ್ನ ಇಸ್ರೇಲಿನ ಮೊಸಾದ್ ಅವರು ಬ್ಲಾಕ್ ಮೇಲ್ ಮಾಡಿ ಈತನನ್ನ ಇನ್ವಾಲ್ವ್ ಮಾಡ್ಲಿಕ್ಕಾಗಿ ಮಾಡಿದ್ರೇನೋ ಅನ್ನುವಂತಹ ಅನುಮಾನಗಳು ಕೂಡ ಒಂದಷ್ಟು ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಏನೋ ಕೇಳ್ಬೇಕು ಅಂತ. ಆ ಕಡೆ ಇಸ್ರೇಲ್ ಅಧ್ಯಕ್ಷ ಆತ ನೆತಾನ್ಯಾಹು ಕೂಡ ಭ್ರಷ್ಟಾಚಾರದ ಆರೋಪ, ಎಪ್ಸ್ಟೀನ್ ಫೈಲ್ ಕೂಡ ಆತನ ಹೆಸರಿದೆ. ಭ್ರಷ್ಟಾಚಾರದ ಆರೋಪದಲ್ಲಿ ಆತನ ವಿರುದ್ಧ ದಂಗೆ ಏಳೋದಕ್ಕೆ ಜನ ಸಿದ್ಧವಾಗಿದ್ರು. ಆ ಹೊತ್ತಲ್ಲಿ ಎಲ್ಲ ಈ ಕಡೆಗೆ ಡೈವರ್ಟ್ ಮಾಡಿದ್ದಾರೆ. ಇನ್ನೊಂದು ಗಮನಿಸಬೇಕಾದಂತ ವಿಚಾರ ಏನು ಅಂತಂದ್ರೆ, ಭಾರತದ ನಿಲುವು ಅಲ್ಲಿ ಪದೇ 4ನೇ ಬಾರಿ ಹೇಳ್ತಾ ಇದ್ದಾರೆ, ನಾವು ರಷ್ಯಾದಿಂದ ತೈಲ ಖರೀದಿಗೆ ಒಪ್ಪಿಗೆ 1 ತಿಂಗಳ ಒಪ್ಪಿಗೆ ಕೊಟ್ಟಿದೀವಿ, ಪರ್ಮಿಷನ್ ಕೊಟ್ಟಿದೀವಿ. ಯಾಕೆ ಅಂತಂದ್ರೆ ನಾವು ಹೇಳದಂಗೆ ಭಾರತ ಕೇಳುತ್ತೆ ಅಂತಂದ್ರೆ, ಒಂದು ಸಾರ್ವಭೌಮ ದೇಶದ ಬಗ್ಗೆ ಪದೇ ಅವಹೇಳನಕಾರಿಯಾಗಿ ಇನ್ನೊಂದು ದೇಶ ಮತ್ತು ಅಲ್ಲಿನ ಅಧಿಕಾರಿಗಳು, ಬರೀ ಅಧ್ಯಕ್ಷ ಅಲ್ಲ ಎಲ್ಲಾ ಅಧಿಕಾರಿಗಳು ಮಾತಾಡ್ತಾ ಇದ್ರೆ ಇಲ್ಲಿ ವಿಶ್ವಗುರುಗಳು ತಣ್ಣಾಗೆ ನಕ್ಕೊಂಡು ಸುಮ್ನಿರ್ತಾರೆ ಅಂತಂದ್ರೆ ಇದು ಯಾವ ತರದ ವಿದೇಶಾಂಗ ನೀತಿ? ಖಂಡಿತ ವಿದೇಶಾಂಗ ನೀತಿ ನೋಡಿ. ವಿದೇಶಾಂಗ ನೀತಿಯಲ್ಲಿ ನೀವು ವಿದೇಶಾಂಗ ಮಂತ್ರಿಗಳಾಗಿ ಆಮೇಲೆ ಪ್ರಧಾನಿಗಳಾದಂತಹ ವಾಜಪೇಯಿ ಅವರಿರ್ಬೋದು, ಬಹುಭಾಷಾ ತಜ್ಞರಾಗಿದ್ದಂತಹ ನರಸಿಂಹರಾವ್ ಇರ್ಬೋದು, ಒಬ್ಬ ಇಡೀ ವಿಶ್ವದ ಒಳ್ಳೆ ಆರ್ಥಿಕ ತಜ್ಞರಾಗಿದ್ದ ಮನಮೋಹನ್ ಸಿಂಗ್ ಇರ್ಬೋದು, ಅವ್ರ ಎಲ್ಲರ ವಿದ್ವತ್ತಿನ ಮುಂದೆ ಈಗಿನ ಪ್ರಧಾನಿಗಳನ್ನ ನೀವು ಖಂಡಿತ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭಾರತದ ಈಗಿನ ವಿದೇಶಾಂಗ ನೀತಿ ವ್ಯಾವಹಾರಿಕ ಆಗಿದೆ, ಮೌಲ್ಯಯುತವಾಗಿಲ್ಲ. ವ್ಯಾವಹಾರಿಕವೂ ಆಗಿಯೇ ಮತ್ತೆ ಕನ್ನಿಂಗ್ ಅಂತ ಏನ್ ಹೇಳ್ತಾರಲ್ಲ, ಆ ಕನ್ನಿಂಗ್ನೆಸ್ ಅನ್ನ ಕಾಣ್ತಾ ಇದೆ ಖಂಡಿತವಾಗ್ಲೂ. ನೋಡಿ ಪೆಡ್ರೋ ಸ್ಪೇನಿನ ಅಧ್ಯಕ್ಷರು ಹೇಳ್ತಾರೆ, ನಾವು ಅಮೆರಿಕದ ತಾಣಕ್ಕೆ ಕುಣಿಯೋದಿಲ್ಲ, ನಮ್ಮ ದೇಶ ಮೌಲ್ಯಯುತವಾಗಿರುತ್ತೆ, ನಮ್ಮ ಲ್ಯಾಂಡ್ ಅನ್ನ ನಾವು ಯುದ್ಧ ಮಾಡ್ಲಿಕ್ಕೆ ನಮ್ಮ ಏರನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ಒಂದು ದೇಶ ದೊಡ್ಡದಾಗಿ ಬೆಳಿಬೇಕು ಅನ್ನೋದಾದ್ರೆ, ಈಗ ವಿಶ್ವಗುರು ಕನಸಾಗ್ಬೇಕು ಅಂದ್ರೆ ಮೌಲ್ಯಯುತವಾಗಿರ್ಬೇಕು, ವ್ಯಾವಹಾರಿಕವಾಗಿ ಇದ್ರೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ದೇಶದ ವಿದೇಶಾಂಗ ನೀತಿ ಇದೆಯಲ್ಲ, ಪ್ರತಿಯೊಂದನ್ನು ನೋಡಿ. ಮೊನ್ನೆ ಇಸ್ರೇಲ್ ಹೋದ್ರಲ್ಲ, ಓಕೆ ಇಸ್ರೇಲ್ ಜೊತೆ ಒಳ್ಳೆ ಸಂಬಂಧ ಉಳಿಸ್ಕೊಡ್ಲಿ, ವಿದೇಶಾಂಗ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಇವರು ಕಾಲಕ್ಕೆ ಚಕ್ರ ಕಟ್ಕೊಂಡು ಇಡೀ ವಿಶ್ವನ ಸುತ್ತಾರಲ್ಲ, ಹಾಗಾದ್ರೆ ವಿದೇಶಾಂಗ ಮಂತ್ರಿ ಎನ್ನುವ ಪೋಸ್ಟ್ ಏನಕ್ಕೆ ಇಟ್ಟಿದ್ದಾರೆ?
ಎಲ್ಲಿ ಯಾವಾಗ ಹೋಗ್ಬೇಕು ಅನ್ನುವ ಸೂಕ್ಷ್ಮತೆ ಇರುತ್ತಲ್ಲ, ಅದನ್ನ ಈವನ್ ಭಾರತದ ಏನಿದೆ ಅವರು ಕೂಡ ಪ್ರಧಾನಮಂತ್ರಿಗಳಿಗೆ ಅಥವಾ ಅಜಿತ್ ದೋವಲ್ ಅಂತವ್ರು ಕೂಡ ಅಡ್ವೈಸ್ ಮಾಡ್ಬೇಕಾಗುತ್ತೆ. ವಿಮಾನ ಇದೆ ಅಥವಾ ನನಗೆ ಆರೋಗ್ಯ ಇದೆ, ನಾನು ಎಲ್ಲವನ್ನೂ ಸುತ್ತಬಹುದು ಅಂದ್ರೆ ಹೌದು ಸುತ್ತಬಹುದು ಕರೆಕ್ಟು, ಆದ್ರೆ ಅದ್ರ ಹಿನ್ನೆಲೆಯನ್ನ ನೀವು ನೋಡ್ಬೇಕಾಗುತ್ತೆ. ಅಷ್ಟು ಇದ್ದಿದ್ರೆ ಇವರು ಅಲ್ಲಿಂದ ಬಂದು 2-3 ದಿನಕ್ಕೆ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಅನ್ನೋದಾದ್ರೆ ಈಗ ನನಗೇನಾಗುತ್ತೆ ಅನ್ನೋದಿಲ್ಲ. ಇಲ್ಲಿ ಶ್ರೀಲಂಕಾದಲ್ಲಿ ಕೂಡ ಬಂದು ದಾಳಿ ಮಾಡಿದ್ದಾರೆ. ಈಗ ಅವರು ನಮಗೆ ನೋಡಿ ಎಷ್ಟು ಕೆಳ ಹಂತಕ್ಕೆ ಬಂದಿದೆ ಅಂದ್ರೆ ಭಾರತದ ವಿದೇಶಾಂಗ ನೀತಿ 56 ಇಂಚಿನ ಎದೆಯ ಇವರಲ್ಲಿ ಅವ್ರು ಹೇಳ್ತಾರೆ 1 ತಿಂಗಳು ನಿಮ್ಗೆ ಇದು ಕೊಟ್ಟಿದೀವಿ, ಕನ್ಸೆಷನ್ ಕೊಟ್ಟಿದೀವಿ, ನೀವೀಗ ರಷ್ಯಾ ಇಂದ ತಗೋಬಹುದು. ಏನ್ ಅನ್ಕೊಂಡಿದ್ದಾರೆ ಅವರು? ಸಾರ್ವಭೌಮತ್ವ ಅಂದ್ರೆ ನಮಗೆ ಆರ್ಡರ್ ಮಾಡ್ತಾರೆ 30 ದಿನ ತಗೋಬೋದಂತೆ, ಇವರು ಇಲ್ಲ ನಾವು ಮೊದ್ಲಿಂದ ತಗೋತಾ ಇದೀವಿ, ನಿಮ್ ಮಾತೇನು ಕೇಳಲ್ಲ. ಇದು ಚಿಕ್ಕ ಮಕ್ಕಳ ಆಟನ. ಸಾರ್ವಭೌಮತೆ ಮುಖ್ಯ. ಬರಗೂರು ರಾಮಚಂದ್ರಪ್ಪ ಅವರು ಒಂದು ಕಡೆ ಬಂಡಾಯ ಸಾಹಿತ್ಯ ನಿಮ್ಗೆ ಗೊತ್ತಿದೆ, ಅವ್ರೊಂದು ಕಡೆ ಹೇಳ್ತಾರೆ, ನೀವು ಎಷ್ಟೇ ಆಗ್ಲಿ, ಎಷ್ಟೇ ಆರ್ಥಿಕವಾಗಿ ಮುಂದುವರಿರಿ, ಏನೇ ಮುಂದುವರಿರಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲವಂತಹದ ಜೀವನ ಯಾವತ್ತೂ ಕೂಡ ನಿಮ್ಗೆ ಆಗೋದಿಲ್ಲ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ಆಕೆಗೆ ಎಲ್ಲಾ ಸಲುವಾಗಿ ಕೊಟ್ಟಿದ್ದೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ. ಅರೆ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂದ್ಮೇಲೆ ಹೆಂಡತಿ ಸ್ಥಾನಕ್ಕೂ ಬೆಲೆ ಇಲ್ಲ. ನೀವು ಊಟ ಕೊಟ್ಟೆ, ಬಟ್ಟ ಕೊಟ್ಟೆ, ಮನೆ ಕೊಟ್ಟೆ ಅನ್ನೋದು ಮುಖ್ಯ ಅಲ್ಲ. ಅದನ್ನ ಭಾರತದ ಪ್ರಧಾನಿಗಳು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಹಣದಲ್ಲೇ ಈ ಜಗತ್ತನ್ನ ಕಟ್ಟಕ್ ಆಗೋದಿಲ್ಲ ಅಂತ. ಅಂದ್ರೆ ಅವರ ವಿದೇಶಾಂಗ ನೀತಿಯ ವೈಫಲ್ಯ ಒಂದಷ್ಟು ದಿನ ಬೇಕಾಗಿತ್ತಲ್ಲ, ಈಗ ಒಂದಷ್ಟು ಬಯಲಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತ ಈ ಕುರುಡು ಭಕ್ತರು ಮತ್ತು ಮಾಧ್ಯಮಗಳ ನಡುವೆ ಈ ದೇಶದ ಜನ ಸಿಕ್ಕಿ ಒದ್ದಾಡೋ ಪರಿಸ್ಥಿತಿ ಬಂದು ತಲುಪಿಟ್ಟಿದ್ದೀವಿ. ವಿವೇಕಾನಂದ ಅವರೇ, ಇರುವ ಆಯ್ಕೆ ಬಹಳ ಕಡಿಮೆ. ನಿಮ್ಗೆ ಗೊತ್ತು, ಬೆಂಗಳೂರಿನಂತಹ ನಗರದಲ್ಲಿ ಅನೇಕರು ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬಂದು ನೆಲೆಸಿರ್ತಾರೆ, ಹೋಟೆಲ್ನನ್ನೇ ನಂಬ್ಕೊಂಡಿರ್ತಾರೆ ಊಟಕ್ಕೆ. ಎಷ್ಟೋ ಜನ ಅಡಿಗೆ ಮಾಡುವುದೇ ಇಲ್ಲ. ಇಂಥ ಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ವಾಣಿಜ್ಯ ಸಿಲಿಂಡರ್ ಏನಾದ್ರೂ ಸಂಪೂರ್ಣ ಬಂದ್ ಮಾಡಿ, ಈಗಾಗಲೇ ಕೆಲವು ಹೋಟೆಲ್ಗಳು ಬಂದಾಗಿದೆ, ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಇನ್ನೊಂದು ಕಡೆಯಲ್ಲಿ ಹೋಟೆಲ್ ಉದ್ಯಮವನ್ನು ನೆಚ್ಕೊಂಡಿರೋರು ನೂರಾರು, ಸಾವಿರಾರು, ಲಕ್ಷಾಂತರ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಬದುಕು ಬೀದಿಗೆ ಬೀಳತ್ತೆ. ಹೇಗೆ ಸ್ಥಿತಿ? ಬಹಳ ಕಷ್ಟ ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಗೆ ಮೊದಲಾದ್ರೆ ಸೌದೆ ಇತ್ತು, ಏನೋ ಮಾಡ್ತಿದ್ರು, ಆದ್ರೆ ಇವತ್ತು ಯಾವ್ದು ಇಲ್ಲ. ಅಡುಗೆ ಅನಿಲ ಬೇಕೇ ಬೇಕು, ಊಟ ಮಾಡ್ಲೇಬೇಕು. ಅದಿಲ್ಲ ಅಂತಂದ್ರೆ ಹೇಗೆ ಜೀವನ? ಬಹಳ ಆತಂಕ ಅಂತ ಅನ್ಸುತ್ತೆ. ಹೇಗೆ ಅಂದ್ರೆ ಇರಾನ್ ಜನರನ್ನ, ಇಸ್ರೇಲ್ ಜನರನ್ನ, ಹಮಾಸ್ ಜನರನ್ನ, ಲೆಬನಾನಿನ ಜನರನ್ನ, ದುಬೈ ಜನರನ್ನ ನೋಡಿ ಸಮಾಧಾನ ಮಾಡ್ಕೋಬೇಕು. ಅಟ್ಲೀಸ್ಟ್ ನಮ್ಗೆ ಜೀವ ಇದೆ ಅಂತೇಳಿ. ಯಾಕೆಂದ್ರೆ ಇನ್ ಏನ್ ಮಾಡ್ತೀರಿ ನೀವು? ಈಗ ಯುದ್ಧ ಮಾಡಿದ್ರೆ ಇದು ಪರಿಣಾಮ ಆಗೇ ಆಗುತ್ತೆ. ಏನು ತೊಂದರೆ ಇತ್ತು? ಕೊರೋನಾ ಬಿಡಿ ನಮ್ಮ ನಿಯಂತ್ರಣದಲ್ಲಿ ಇರ್ಲಿಲ್ಲ. ಇದು ನಮ್ಮದೇ. ಜನರು ಕೂಡ ಶಾಂತಿಯ ಪರವಾಗಿ ಸದಾ ಮನಸ್ಸಿನಲ್ಲಿ ಸ್ವಾರ್ಥ ತುಂಬಿಕೊಂಡಿರ್ಬಾರ್ದು. ಯಾವಾಗ್ಲೂ ಕೂಡ ಶಾಂತಿಯ ಪರವಾಗಿ. ಎಲ್ಲಿ ನೀವು ನೋಡಿದೀರಾ ಗಾಂಧಿಯ ಸ್ಟ್ಯಾಚ್ಯೂ, ಗಾಂಧಿಯ ಫೋಟೋ, ಗಾಂಧಿಯನ್ನ ನೀವು ಮರಿತಾ ಇದ್ದೀರಿ, ಅಥವಾ ನೀವು ಬುದ್ಧನನ್ನ ಮರಿತಾ ಇದ್ದೀರಿ, ನೀವು ಪೈಗಂಬರನ್ನ ಮರಿತಾ ಇದ್ದೀರಿ, ನೀವು ಜೀಸಸ್ ಅನ್ನ ಮರಿತಿದ್ದೀರಿ. ಹಾಗೆ ನಿಮ್ಗೆ ಇದೇ ಆಗುತ್ತೆ. ನೀವು ಓಟ್ ಹಾಕೋವಾಗ ನೀವು ಪ್ರಜಾಪ್ರಭುತ್ವ ಅಂದ್ರೆ ಏನು? ಶಾಂತಿ ಪ್ರಿಯವಾಗಿರುವಂತಹ ನಮ್ಮ ನಾಯಕನನ್ನ, ಒಳ್ಳೆಯವರನ್ನ ನಮ್ಮ ಕೈಯಲ್ಲೇ ಇದೆ ನಾವು ಮಾಡಿದ್ವಿ. ನೀವು ಹೇಳ್ತಾ ಇದ್ದೀರಲ್ವಾ, ಆಸ್ಪತ್ರೆಗಳು ಬರುತ್ತೆ, ನೆಕ್ಸ್ಟ್ ಬೇರೆ ಬೇರೆ ವೆಹಿಕಲ್ಗೆ ಬರುತ್ತೆ, ಓಲಾಗ್ ಬರುತ್ತೆ, ಊಟಗಳು ಇರೋದಿಲ್ಲ. ನೀವು ಮೆಜೆಸ್ಟಿಕ್ ಅಲ್ಲಿ ಇಳಿದಿದ ತಕ್ಷಣ ನಿಮ್ಗೆ ಗೊತ್ತಲ್ಲ, ಹೋಟೆಲ್ಗಳು ಹೌಸ್ಫುಲ್, ಮಿಡ್ಲ್ ಕ್ಲಾಸ್ ಹೋಟೆಲ್ಗಳು ಅವೆಲ್ಲ ನಿಮ್ಗೆ ಕ್ಯೂ ನಿಂತ್ಕೊಂಡು ನಾವು ಮಾಡ್ತಿದ್ವಿ. ಏನು ನಾರ್ಮಲ್ ಇರ್ಬೇಕಾದ್ರೇನೆ ಹೊಟ್ಟೆ ಹಶು. ಈಗ 6 ಗಂಟೆ ಆದ್ರೆ 1-2 ಇಡ್ಲಿ ತಿನ್ನೋಣ ಅನ್ನಿಸ್ತಿತ್ತು. ನಮ್ಮಂತವ್ರಿಗೆ ಇನ್ನ ಪಾಪ ಬಡವರು ಅದೇ ನಂಬ್ಕೊಂಡಿರ್ತಾರೆ, ಅವ್ರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ರೈಲಲ್ಲಿ ನಿಮ್ಗೆ ತುಂಬಿ ಜನ ಬರ್ತಾರೆ, ಇಳಿದಿದ ತಕ್ಷಣ ಏನಾದ್ರೂ ತಿನ್ಬೇಕು, ವಡೆ ತಿನ್ಬೇಕು. ಅದು ಎಲ್ಲಿದೆ ಈಗ? ಅದು ನಿಮ್ ಕರೋನಾ ಟೈಮ್ಗಿನ್ನೂ ಬಹಳ ದುರಂತ ಆಗುತ್ತೆ. ಇವತ್ತು KH ಮುನಿಯಪ್ಪ ಅವ್ರು ಹೇಳಿದ್ದಾರೆ, ಯುದ್ಧ ನಿಂತರೂ ಇದು ಸಹಜ ಸ್ಥಿತಿಗೆ ಬರೋದಕ್ಕೆ 30 ದಿನ ಬೇಕು ಅಂತ ಹೇಳ್ತಿದ್ದಾರೆ. ಯುದ್ಧ ನಿಂತ ಮೇಲೂ ಇನ್ನೂ ನಿಲ್ಲುತ್ತಾ ಗೊತ್ತಿಲ್ಲ. ಇರಾನಿನ ಅಧ್ಯಕ್ಷ ಮತ್ತು ಅವ್ರು ಹೇಳ್ತಾ ಇರೋದು ನೋಡಿದ್ರೆ ನಮ್ಗೆ ಪ್ರಾಣ ಹೋದ್ರು ನಾವು ಸರೆಂಡರ್ ಆಗಲ್ಲ ಅಂತಾರೆ. ಈಗ ಮಾತುಕತೆಗೆ ಬಂದ್ರೆ ಅಮೆರಿಕದ ಅಧ್ಯಕ್ಷ ನಾನು ಸೋತಂಗಾಗುತ್ತೆ. ಯಾಕಂದ್ರೆ ಅವ್ರ ರೆಜಿಮ್ ಚೇಂಜ್ ಅಂತಾನೆ, ಅದು ರೆಜಿಮ್ ಚೇಂಜ್ ಅಷ್ಟು ಆಗೋದಿಲ್ಲ. ಆಮೇಲೆ ರೆಜಿಮ್ ಚೇಂಜ್ ಮಾಡಕ್ಕೂ ಅಂದ್ರೆ ಆತ ಹೆಚ್ಚು, ನಾನು ಯಾಕೆ ಮೆಂಟಲ್ ಅಂತ ಹೇಳಿದೆ ಅಂದ್ರೆ, ರೆಜಿಮ್ ಚೇಂಜ್ ಮಾಡಕ್ಕೆ ನಿಮಗೆ ಭೂ ಸೈನ್ಯವನ್ನ ತಗೊಂಡೋಗ್ಬೇಕು. ನೀವು ಏರ್ ಸ್ಟ್ರೈಕ್ ಮಾಡಿದ್ರೆ ಒಂದು ಯಾವುದೇ ಆಡಳಿತವನ್ನ ನೀವು ಬದಲಾಯಿಸಕ್ ಸಾಧ್ಯ ಇಲ್ಲ. ಭೂ ಸೈನ್ಯದಲ್ಲಿ ಕೂಡ ಇರಾನ್ ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಅದು ಪರ್ಷಿಯನ್ ಸಾಮ್ರಾಜ್ಯ, ಅದಕ್ಕೆ ಇತಿಹಾಸ ಇದೆ. ಅದು ಇವತ್ತು ಇವರ ಬಾಂಬು ಬಂದೂಕುಗಳ ಮಧ್ಯೆ ಅದು ನರಳ್ತಾ ಇದೆ, ಅಲ್ಲಿನ ಏರ್ ಪೊಲ್ಯೂಷನ್ ಆಗಿದೆ. ಅದೆಲ್ಲ ಇದ್ರೂ ಕೂಡ ಜನಗಳಿಗೆ ಒಂದು ಅಸ್ಮಿತೆ ಇರುತ್ತಲ್ಲ, ಪರ್ಷಿಯನ್ ಸಾಮ್ರಾಜ್ಯದ ಇದಿರುತ್ತಲ್ಲ, ಅದರಿಂದ ಅದು ಆಗೋದಿಲ್ಲ. ಸೊ ಅದಕ್ಕೆ ಉಚ್ಚರ ಆಡಳಿತದ ಮಧ್ಯೆ ಸಿಕ್ಕಾಕೊಂಡು ನಾವು ಬೆಂಗಳೂರಿನ ಈ ಭಾಗದಲ್ಲಿ ಹೇಳ್ತಾ ಇದೀವಿ. ಅದು ಅಶೋಕ್ ಅವ್ರು ನೀವು ಹೇಳಿದ್ರಲ್ಲ, ಉತ್ತರ ಪ್ರದೇಶದಲ್ಲಿ ಆಗ್ಲೇ ಕ್ಯೂ ನಿಂತಿದ್ದಾರೆ. ಈಗ ಡೆಲ್ಲಿಗೂ ಆಗುತ್ತೆ. LPG ಅನ್ನೋದು ಯಾವುದೋ ಒಂದು ರಾಜ್ಯಕ್ಕೆ ಒಂದು ಬರೋದಲ್ಲ, ಅದು ಇಡೀ ದೇಶಕ್ಕೆ ಸಮ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆ ಏಜೆನ್ಸಿಗಳ ಮುಖಾಂತರ ಡಿಮ್ಯಾಂಡ್ ಹೋಗ್ತಾ ಇರುತ್ತೆ. ಅದು ಇಡೀ ವಿಶ್ವಕ್ಕೆ ಆಗಿದೆ.
ಕರೆಕ್ಟ್. ವಿವೇಕಾನಂದ ಅವ್ರೆ ಅರ್ಥ ಆಗದೆ ಇರೋದೇನಂದ್ರೆ ಅಶೋಕ್ ಅವ್ರು ಪ್ರತಿ ಬಾರಿ ಇಂತ ಹೇಳಿಕೆನೆ ಕೊಡ್ತಾರೆ. ಅಂದ್ರೆ ಅವರಿಗೆ ತಿಳುವಳಿಕೆ ಇಲ್ಲದೆ ಕೊಡ್ತಾರೋ, ಅಟ್ಲೀಸ್ಟ್ ಒಂದು ಮೀಡಿಯಾ ಅಡ್ವೈಸರ್ ಅಂತನಾದ್ರೂ ಇಟ್ಕೊಳ್ತಾರೆ ತಾನೆ, ಅವರಿಗೆ ಮಾಹಿತಿ ಇರೋದಿಲ್ವೋ? ಒಂದ್ ರೀತಿಯಾಗಿ ಏನೇನೋ ಹೇಳಿಕೆ ಅಂದ್ರೆ ಜನ ನೋಡೋದಿಲ್ಲ, ಗೂಗಲ್ ಅಲ್ಲಿ ಏನು ಸಿಗೋದೇ ಇಲ್ಲ, ಮಾಹಿತಿನೇ ಸಿಗೋದಿಲ್ಲ, ನಾನು ಹೇಳಿದ್ದೆ ನಂಬಿಡ್ತಾರೆ ಅನ್ನೋ ರೀತಿಯಲ್ಲಿ ಏನೇನೋ ಹೇಳಿಕೆ ಕೊಡ್ತಾರೆ. ಅವ್ರು ಯಾವಾಗ್ಲೂ ಹಂಗೆ ಮಾತಾಡ್ತಾರೆ. ವಿಪಕ್ಷ ಅದಕ್ಕೆ ನಾಯಕ ಸ್ವಾಮಿ ಈಗಲ್ಲ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ, ನಿಮ್ಮ ಒಳಗಡೆ ಜ್ಞಾನ ಉಳಿಬೇಕು ಅಂದ್ರೆ ನೀವು ಒಳ್ಳೆಯವರು ಆಗಿರ್ಬೇಕು ಮತ್ತು ವಿಶಾಲ ಹೃದಯದವರಾಗಿರ್ಬೇಕು ಅಂತ. ಸಂಕುಚಿತತೆ ನಿಮ್ಮ ಜ್ಞಾನವನ್ನು ಕೂಡ ಕಡಿಮೆ ಮಾಡುತ್ತೆ. ನಾವು ಇಡೀ ಮಾಧ್ಯಮಗಳು ನೀವು ನಂಬಲ್ಲ, ಖಂಡಿತವಾಗ್ಲೂ ಇಷ್ಟು ದಿನ ಮಾಧ್ಯಮಗಳು ಈ ಆಯಿಲ್ ಕ್ರೈಸಿಸ್ ಆಗಿ ಏನ್ ಗ್ಯಾಸ್ ಟ್ರಬಲ್ ಎಲ್ಲರಿಗೂ ಶುರುವಾಯ್ತಲ್ಲ, ಆಗ ಸಕ್ಕಂತ ಚೇಂಜ್ ಆಗೋಗ್ಬಿಟ್ರು ಈ ಪತ್ರಕರ್ತರು. ನಾನು ಟಿವಿಯನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಇಷ್ಟು ದಿನ ನೀವು ಯಾರನ್ನ ವಿಲನ್ ಮಾಡಿದ್ರು, ಈಗ ಟ್ರಂಪ್ ಅಂದ್ರೆ ನಿಮಗೆ ತೊಂದರೆ ಆಯ್ತು ಅಂತ ಹೇಳಿ ರಿಸಲ್ಟ್ ಓರಿಯೆಂಟೆಡ್ ಆಗಿ ಜನ ಎಲ್ಲ ಮಾತಾಡಕ್ ಶುರು ಮಾಡ್ಕೊಂಡ್ರು, ಇದು ಬೇಕಿತ್ತ ಅಂತ. ಮಾಧ್ಯಮಗಳು ಸಡನ್ ಆಗಿ ಹೇಳ್ಬಿಟ್ರು. ಅಂದ್ರೆ ಮಾಧ್ಯಮಗಳು ಸತ್ಯದ ಪರವಾಗಿರ್ಬೇಕು, ಶಾಂತಿಯ ಪರವಾಗಿರ್ಬೇಕು, ಪ್ರಜಾಪ್ರಭುತ್ವದ ಪರವಾಗಿರ್ಬೇಕು. ರಿಸಲ್ಟ್ ನೋಡ್ಕೊಂಡು ಮಾತಾಡೋದಕ್ಕೆ ಇದು ಸಿನಿಮಾ ಅಲ್ಲ, ರಿಸಲ್ಟ್ ನೋಡ್ಕೊಂಡು ಮಾತಾಡೋದಕ್ಕೆ ನೀವು ವ್ಯಾಪಾರಸ್ಥರಲ್ಲ, ನೀವು ಪತ್ರಕರ್ತರು. ಯಾವಾಗ್ಲೂ ಶಾಂತಿ ಏನೇ ಆಗಿರ್ಲಿ. ಕೊಮೇನಿ ಒಳ್ಳೆಯವರ ಕೆಟ್ಟವರ ಬೇರೆ, ಒಂದು ಸಾರ್ವಭೌಮತ್ವವನ್ನ ದೇಶದ ಮೇಲೆ ವೆನಿಜುಲಾ ಹೋದಾಗ ಇಡೀ ಜಗತ್ತು ಮಾಡ್ಬೇಕಾಗಿತ್ತು. ನಾನು ಇವ್ರನ್ನು ಕ್ವಶನ್ ಮಾಡ್ತೀನಿ, ವಿಶ್ವಸಂಸ್ಥೆ ಇರ್ಬೋದು ಅಥವಾ ಪೋಪ್ ಇರ್ಬೋದು ಅಥವಾ ಮುಸ್ಲಿಂ ಧರ್ಮಗುರು ಯಾರಿದ್ದಾರೆ, ನೀವೇನ್ ಮಾಡ್ತಿದ್ದೀರಿ? ನಾವುಗಳೆಲ್ಲ ತುಂಬಾ ಸಣ್ಣ ಜನ, ನಮ್ಮ ಧ್ವನಿ ಹೋಗೋದಿಲ್ಲ. ಆದ್ರೆ ವಿಶ್ವಸಂಸ್ಥೆಯವರು ಅಟ್ಲೀಸ್ಟ್ ಒಂದು ಟೇಬಲ್ಗೆ ತಗೊಂಬನ್ನಿ. ಟ್ರಂಪ್ ಬರ್ದೇ ಇರ್ಬೋದು, ಕೊಮೇನಿ ಬರ್ದೇ ಇರ್ಬೋದು, ಆದ್ರೆ ಅವರ ಕಾರ್ಯದರ್ಶಿಗಳನ್ನ ಯಾರನ್ನ ಅವನ್ನ ತಗೊಂಬಂದು ಮಾತುಕತೆ ಶುರು ಮಾಡಿ. ಇವ್ರು ಹೋಗಿ ಟ್ರಂಪ್ ಅನ್ನ ಮೀಟ್ ಮಾಡ್ಕೊಂಡ್ ಬಂದ್ರಲ್ಲ ಪೋಪು, ಈಗಿದ್ರ ಪೋಪ್ ಅವರು ಮಾಡ್ಬೇಕಲ್ವಾ ಶಾಂತಿ ಅಂದ್ಮೇಲೆ? ಏನ್ ಧರ್ಮಗುರುಗಳ ಕೆಲಸ ಏನು? ಶಾಂತಿ ಮಾಡ್ಬೇಕು. ಅವರು ಇಲ್ಲ, ಎಲ್ಲಾರು ಬಿಟ್ಬಿಟ್ಟು ಜನ ಸಿಲಿಂಡರ್ಗಳನ್ನ ಸೇಫ್ ಮಾಡ್ಕೋತಿದ್ದಾರೆ. ಈ ಸಿಲಿಂಡರ್ ಸೇಫ್ ಇವ ಎಷ್ಟೇ ಮಾಡ್ಕೋತೀರಿ? ಯುದ್ಧ ನಿಂತಾಗ ಮಾತ್ರ ನೀವು ಸಿಲಿಂಡರ್ ಸೇಫ್ ಆಗುತ್ತೆ. ಸಿಲಿಂಡರ್ ಇವತ್ತು 10 ಸಿಲಿಂಡರ್ ಇದ್ರು ಇನ್ನೊಂದು 1 ತಿಂಗಳಿಗೆಲ್ಲ ಮುಗ್ದೋಗುತ್ತೆ ಆಮೇಲೆ. ಸೊ ಆ ಕಾರಣಕ್ಕೆ ಇದು ನನಗನ್ಸುತ್ತೆ, ಅಣುಬಾಂಬಿನ ಯುದ್ಧಕ್ಕೆ ಏನಾರ ಹೋಗಕ್ ಮೊದಲು, ಈಗ ಉತ್ತರ ಕೊರಿಯಾದ ಅಧ್ಯಕ್ಷ ಇವತ್ತು ಮಾತಾಡಿದ್ದಾನೆ, ಕೊಮೇನಿಯನ್ನ ಹೊಡೆದಿದ್ದು ತಪ್ಪು ಅಂತ ಹೇಳಿ. ಆತ ಇನ್ನೊಬ್ಬ ಒಂದು ರೀತಿ ದೂರದಿಂದ ನೋಡೋದಾದ್ರೆ ಆತನು ಮಾನಸಿಕವಾಗಿ ಒಂದು ರೀತಿ ಯುದ್ಧೋತ್ಸಾಹಿ ತರ ಕಾಣ್ತಿದ್ದಾನೆ. ಸೊ ಅದರಿಂದ ಆತ ಏನಾದ್ರು ಮಾತ್ರ 7,000 ಕಿಲೋಮೀಟರ್ ದೂರಕ್ಕೆ ಫೈರ್ ಮಾಡುವಂತಹದನ್ನ ಅಣು ಬಾಂಬುಗಳನ್ನ ಮಿಸೈಲ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ನೀವು ಅದನ್ನ ಅಮೆರಿಕಾದವರು ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಹೊಡೆದ್ರು ಕೂಡ ಅದೇನಾದ್ರೂ ಬ್ಲಾಸ್ಟ್ ಆದ್ರೆ ಅಲ್ಲಿ ಏರ್ಗೆ ಸೇರ್ಕೊಳ್ಳುತ್ತೆ ಅದು. ನೀವು ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ನೀವು ಅಣು ಬಾಂಬುಗಳಿರುವ ಮಿಸೈಲ್ ಅನ್ನ ತಡೆದ್ರು ಕೂಡ ನಿಮಗೆ ಡೇಂಜರ್. ಸೊ ಅಂದ್ರೆ ಬಹಳ ಅಪಾಯಕಾರಿ ಆಗ್ತಿದೆ. ಜನ ಮಾತಾಡ್ಬೇಕಷ್ಟೇ. ಯಾಕಂದ್ರೆ ದೇಶ ಡೊನಾಲ್ಡ್ ಟ್ರಂಪ್ದಾಗ್ಲಿ ಈ ಭೂಮಿ ಅಥವಾ ನರೇಂದ್ರ ಮೋದಿದಾಗ್ಲಿ ನೆತನ್ಯಾಹುದಾಗ್ಲಿ ಖಮೇನಿದಾಗ್ಲಿ ಅಲ್ಲ, ಇದು ನಮ್ಮ ಎಲ್ಲರೂ ದೇಶ. ನಮಗೂ ಅಷ್ಟೇ ರೈಟ್ಸ್ ಇದೆ. ಅವರು ಪ್ರಧಾನಿ ಆಗಿರ್ಬೋದು, ನಾವು ಮನುಷ್ಯರಾಗಿರ್ಬೋದು, ಈ ಭೂಮಿ ಮೇಲೆ ನಮಗೂ ರೈಟ್ಸ್ ಇದೆ. ನಾವು ಕೂಡ ಧ್ವನಿ ಎತ್ತಬೇಕು ಅನ್ಸುತ್ತೆ. ಹಣ್ಣನ್ನು ತಿನ್ನಕ್ಕಂತೂ ಸಾಧ್ಯ ಇಲ್ಲ, ಅನ್ನನೇ ಬೇಯಿಸ್ಕೊಂಡ್ ತಿನ್ಬೇಕು. ಬೇಯಿಸೋದಕ್ಕೆ ಏನಾದ್ರು ಒಂದು ಬೇಕು. ಇನ್ನಾದ್ರೂ ನೋಡೋಣ ಏನಾಗತ್ತೆ. ಆದಷ್ಟು ಬೇಗ ಯುದ್ಧ ಮುಗಿಲಿ ಮತ್ತು ಸಹಜ ಸ್ಥಿತಿಗೆ ಬರ್ಲಿ ಅನ್ನೋದು ನಮ್ಮ ಆಶಯ. ವಿವೇಕಾನಂದ ಅವರೇ, ಇಷ್ಟೊತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಈ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.